ಫೇಸ್ಬುಕ್ ತೆರೆದ್ರೆ ಕಾಣೋದು ಈ ದೀಪಕ್, ವಾಟ್ಸಪ್ ತೆರೆದ್ರೂ ಕಾಣೋದು ಈ ದೀಪಕ್ಕೆ, ಎಕ್ಸ್ ಜಾಲತಾಣದಲ್ಲಂತೂ ಈ ದೀಪಕ್ ತುಂಬಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಂತೂ ಕೇಳೋದೇ ಬೇಡ, ಉದ್ದಕ್ಕೂ ದೀಪಕ್ಕೆ ಇದ್ದಾರೆ. ನಾನು ಹೇಳಲು ಹೊರಟಿರುವ ದೀಪಕ್ ಯಾರು ಅನ್ನೋದು ನಿಮಗೂ ಗೊತ್ತು. ಹಾಗಂತ ಈ ದೀಪಕ್ ಅಂತ ಘನಂದಾರಿ ಕೆಲಸ ಏನು ಮಾಡಿದ್ರು ಅಂತ ಕೇಳಿದ್ರೆ ಏನೂ ಇಲ್ಲ. ಓರ್ವ ಹಣ್ಣು ಅಜ್ಜನ ಪರ ಮಾತಾಡಿದ್ದು, ಪ್ರಶ್ನಿಸಲು ಬಂದವರ ಎದುರು ಎದೆ ಕೊಟ್ಟು ನಿಂತದ್ದು. ಇಷ್ಟಕ್ಕೆ ಓರ್ವ ದೀಪಕ್ ರಾಷ್ಟ್ರ ಮಟ್ಟದ ಸುದ್ದಿಯಾಗುವುದಕ್ಕೆ ಏನು ಕಾರಣ? ದೀಪಕ್ನಂಥ ಯುವಕರ ಕೊರತೆ ಈ ದೇಶದಲ್ಲಿದೆಯಾ? ಉತ್ತರಾಖಂಡದ ದೀಪಕ್ ಕುಮಾರ್ ಎಂಬ ಯುವಕ ದಕ್ಷಿಣ ಭಾರತದ ಹಳ್ಳಿ ಮೂಲೆಗೂ ತಲುಪುವಂತೆ ಆದದ್ದು ಏಕೆ? ಇಡೀ ದಿನ ಈ ದೀಪಕ್ನನ್ನು ಹಂಚಿಕೊಂಡ್ರೂ ಜನರು ದಣಿತಾ ಇಲ್ವಲ್ಲ ಏಕೆ? ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಜಸ್ಟ್ ಸ್ಟೋರಿ ಹಂಚಿಕೊಳ್ತೇನೆ. ಉತ್ತರಾಖಂಡದ ಕೋಟದ್ವಾರ ಎಂಬಲ್ಲಿ ಶುಹೈಬ್ ಅಹಮದ್ ಎಂಬ ವೃದ್ಧರು ಬಾಬಾ ಸ್ಕೂಲ್ ಡ್ರೆಸ್ ಅಂಡ್ ಮ್ಯಾಚಿಂಗ್ ಸೆಂಟರ್ ಅನ್ನು ಕಳೆದ 30 ವರ್ಷಗಳಿಂದ ನಡೆಸ್ತಾ ಬಂದಿದ್ರು. ಇಲ್ಲಿಗೆ ಒಂದು ಗುಂಪು ಬಂತು. ಬಾಬಾ ಎಂಬ ಹೆಸರನ್ನು ಅಂಗಡಿಗೆ ಇಟ್ಟಿರೋದಕ್ಕೆ ಆ ಗುಂಪು ಆಕ್ಷೇಪ ವ್ಯಕ್ತಪಡಿಸಿತು. ಬಾಬಾ ಎಂಬುದು ಹಿಂದೂಗಳ ಹೆಸರು, ಆದ್ದರಿಂದ ಹೆಸರನ್ನು ಬದಲಿಸಿ ಎಂದು ಒತ್ತಡ ಹಾಕತೊಡಗಿತು. ಗುಂಪಿನಲ್ಲಿದ್ದವರು ಆ ವೃದ್ಧರಿಗೆ ಬೆದರಿಕೆ ಹಾಕತೊಡಗಿದ್ರು. ವೃದ್ಧರು ಅಸಹಾಯಕರಾದರು. ಆ ಸಂದರ್ಭದಲ್ಲಿ ಏನೂ ನಡೆಯಬಹುದಿತ್ತು. ಅವರ ಅಂಗಡಿಯ ಮೇಲೆ ಆ ಗುಂಪು ದಾಳಿ ನಡೆಸಬಹುದಿತ್ತು, ದಾಂಧಲೆ ಎಸಗಬಹುದಿತ್ತು. ಅಂಗಡಿಯ ಹತ್ತಿರದಲ್ಲಿ ಜನರಿದ್ರೂ ಹತ್ತಿರ ಬರಲು ಭಯಪಟ್ಟರು. ಈ ಸಂದರ್ಭದಲ್ಲಿ ದೀಪಕ್ ಎಂಬ ಸ್ಥಳೀಯ ಕಟ್ಟುಮಸ್ತಾದ ಯುವಕ ಮುಂದೆ ಬಂದರು. ಭಾರತದಲ್ಲಿ ಮುಸ್ಲಿಮರು ದ್ವಿತೀಯ ದರ್ಜೆಯ ನಾಗರಿಕರಾಗಿದ್ದಾರೆ, ಯಾವ ಕಾರಣಕ್ಕಾಗಿ ಅವರ ಹೆಸರನ್ನು ಬದಲಿಸಬೇಕು ಎಂದು ದೀಪಕ್ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನಿಸಿದರು. ಗುಂಪಿನೊಂದಿಗೆ ಏರಿದ ಧ್ವನಿಯಲ್ಲಿ ವಾಗ್ವಾದ ನಡೆಸಿದ್ರು. ಮಾತಿಗೆ ಮಾತು ಬೆಳೆಯಿತು. ಹೆಸರು ನಿಮಗೆ ಸಮಸ್ಯೆ ಎಂದಾದ್ರೆ ನನ್ನ ಹೆಸರು ಮುಹಮ್ಮದ್ ದೀಪಕ್ ಎಂದಾಗಿದೆ. ಯಾರಿಗಾದ್ರೂ ಸಮಸ್ಯೆ ಇದೆಯಾ? ಏನ್ ಮಾಡ್ತೀರಿ ಎಂಬ ಅವರ ಪ್ರಶ್ನೆ ಆ ಗುಂಪನ್ನು ವಿಚಲಿತಗೊಳಿಸಿತು. ತುಸು ಹೊತ್ತು ಆ ಗುಂಪು ಮಾತಿಗಾಗಿ ತಡಕಾಡಿತು. ಸ್ವಲ್ಪ ಹೊತ್ತಿನಲ್ಲೇ ಸ್ಥಳೀಯರು ದೀಪಕ್ನ ಜೊತೆ ಸೇರಿದ್ರು. ಇದನ್ನು ಕಂಡ ಕೂಡಲೇ ದ್ವೇಷದ ಗುಂಪು ಅಲ್ಲಿಂದ ಮೆಲ್ಲಗೆ ಕಾಲ್ಕಿತ್ತಿತು. ಇದಕ್ಕಿಂತ ಮೊದಲು ಗುಂಪಿನಲ್ಲಿದ್ದ ಯುವಕ ದೀಪಕ್ ವಿರುದ್ಧ ಏರಿ ಹೋಗುವುದಕ್ಕೆ ಪ್ರಯತ್ನಿಸುವುದು ಮತ್ತು ದೀಪಕ್ ಆತನನ್ನು ಎದುರಿಸುವುದಕ್ಕೆ ಮುಂದಾಗುವುದು ಮತ್ತು ಅಲ್ಲಿದ್ದವರು ತಡೆಯುವುದು ನಡೆಯಿತು. ಇದೀಗ ಶುಹೈಬ್ ಅಹಮದ್ ಆರಾಮವಾಗಿದ್ದಾರೆ. ನನಗೆ ಯಾವುದೇ ಬೆದರಿಕೆ ಆ ಬಳಿಕ ಬಂದಿಲ್ಲ ಎಂದು ಮಾಧ್ಯಮದ ಜೊತೆ ಹೇಳ್ಕೊಂಡಿದ್ದಾರೆ. ನನ್ನ ಅಂಗಡಿಯ ಹೆಸರನ್ನು ಬದಲಿಸಲು ನಾನು ಉದ್ದೇಶಿಸಿಲ್ಲ ಎಂದು ಅವರು ಹೇಳಿದ್ದಾರೆ. ಮಾತ್ರ ಅಲ್ಲ, ಆ ದ್ವೇಷದ ಗುಂಪಿನ ವಿರುದ್ಧ ಕೇಸು ದಾಖಲಿಸಬೇಕು ಎಂದು ಆರಂಭದಲ್ಲಿ ನನಗೆ ಅನಿಸಿತ್ತು. ಆದರೆ ಈಗ ನಾನು ಕೈಬಿಟ್ಟಿದ್ದೇನೆ. ಪ್ರದೇಶದ ಶಾಂತಿಯನ್ನು ಕದಡುವ ಕೃತ್ಯವಾಗಿ ಇದು ಬದಲಾಗದಿರಲಿ ಎಂಬ ಸದುದ್ದೇಶದಿಂದ ನಾನು ಹೀಗೆ ನಿರ್ಧರಿಸಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಹಾಗೆಯೇ ತನ್ನ ಜೊತೆ ನಿಂತ ದೀಪಕ್ಗೂ ಊರಿನ ಜನರಿಗೂ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಉತ್ತರಾಖಂಡ ಮುಸ್ಲಿಂ ದ್ವೇಷದ ಕೃತ್ಯಕ್ಕಾಗಿಯೇ ಸುದ್ದಿಯಲ್ಲಿದೆ. ಈ ಘಟನೆ ನಡೆದ ದಿನದಂದೇ ಕಾಶ್ಮೀರದ ಶಾಲು ಮಾರಾಟಗಾರರಾದ 2 ಯುವಕರ ಮೇಲೆ ಗಂಭೀರ ಹಲ್ಲೆಯಾಗಿತ್ತು. ಇದಕ್ಕಿಂತ ಮೊದಲು ಅಲ್ಲಿನ ದರ್ಗಾವೊಂದನ್ನು ಧಾರ್ಮಿಕ ಘೋಷಣೆಯ ಮೂಲಕ ಗುಂಪೊಂದು ಕೆಡಹುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಅದಕ್ಕಿಂತಲೂ ಮೊದಲು ಸಿಕ್ಕಿಂನ ವಿದ್ಯಾರ್ಥಿಯೋರ್ವನನ್ನು ಗುಂಪು ಥಳಿಸಿ ಹತ್ಯೆ ಮಾಡಿತ್ತು. ಆತ ಚೀನಾದವ ಎಂದು ಶಂಕಿಸಿ ಈ ಹತ್ಯೆ ನಡೆದಿತ್ತು. ಅಲ್ಲದೆ 2025ರಲ್ಲಿ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡಿದವರಲ್ಲಿ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ಮೊದಲ ಸ್ಥಾನದಲ್ಲಿದ್ದಾರೆ ಎಂದು ಇಂಡಿಯಾ ಹೇಟ್ ಸ್ಪೀಚ್ ವರದಿ ಹೇಳಿದೆ. ನಿಜವಾಗಿ ದೀಪಕ್ನ ಕೆಲಸ ಸಣ್ಣದಲ್ಲ. ಸಾಮಾನ್ಯವಾಗಿ ಧರ್ಮದ್ವೇಷದ ಕೃತ್ಯ ನಡೀತಾ ಇರುವಾಗ ಜನರು ತಮಗೇಕೆ ಉಸಾಬರಿ ಎಂದು ದೂರ ನಿಲ್ಲುವುದೇ ಹೆಚ್ಚು.
ಯಾಕೆಂದ್ರೆ ಅಂತಹ ಕೃತ್ಯವನ್ನು ಹಲವು ಮಂದಿಯ ಗುಂಪು ಮಾಡ್ತಾ ಇರತ್ತೆ. ಆ ಕ್ಷಣದಲ್ಲಿ ಅದನ್ನು ತಡೆಯಲು ಓರ್ವ ವ್ಯಕ್ತಿ ಮುಂದಾದರೆ ತಿರುಗೇಟು ಬೀಳುವ ಸಾಧ್ಯತೆಯೇ ಹೆಚ್ಚು. ಇಂತಹ ವಾಸ್ತವ ಎದುರಿದ್ದು ಆ ಗುಂಪನ್ನು ಎದುರಿಸಲು ದೀಪಕ್ ಮುಂದಾಗಿದ್ದಾರೆ ಎಂದ್ರೆ ಅದಕ್ಕೆ ಅಪಾರ ಧೈರ್ಯ ಬೇಕು. ಮಾತ್ರ ಅಲ್ಲ, ಧರ್ಮದ್ವೇಷದಿಂದ ಹೊರತಾದ ಒಳ್ಳೆಯ ಮನಸ್ಸು ಬೇಕು. ಒಂದು ವೇಳೆ ದೀಪಕ್ ಅದನ್ನು ತಡೆಯಲು ಮುಂದಾಗದೇ ಇರ್ತಿದ್ರು ಅವರಿಗೆ ಯಾವ ಹಾನಿಯೂ ಇರ್ತಾ ಇರಲಿಲ್ಲ. ನೀನೇಕೆ ತಡೆಯಲಿಲ್ಲ ಎಂದು ಅವರಲ್ಲಿ ಯಾರು ಪ್ರಶ್ನಿಸ್ತಾನೂ ಇರಲಿಲ್ಲ. ಇಷ್ಟಿದ್ದು ದೀಪಕ್ ಆ ಪುಂಡರ ಗುಂಪನ್ನು ಎದುರಿಸಿದ್ದಾರೆ ಅಂದ್ರೆ ಅವರು ನಿಜಕ್ಕೂ ಶ್ಲಾಘನೆಗೆ ಅರ್ಹರು. ತನ್ನ ಹೆಸರನ್ನೇ ಮುಹಮ್ಮದ್ ದೀಪಕ್ ಎಂದು ಹೇಳಿ ಈಗ ಏನ್ ಮಾಡ್ತೀರಿ ಎಂದು ಆ ದ್ವೇಷಕೋರ ಗುಂಪಿಗೆ ಚಾಲೆಂಜ್ ಹಾಕಿದ್ರಲ್ಲ, ಅವರ ಆ ಧೈರ್ಯಕ್ಕೆ ಸಲ್ಯೂಟ್. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.